ಸ್ನೇಹಿತರೆ, ಕರ್ನಾಟಕ ಕಾವೇರಿಯ ಕೂಗು, ನಮ್ಮ ನೀರು ನಮ್ಮ ಹಕ್ಕು. ಮೇಕೆದಾಟಿನಲ್ಲಿ ಒಂದು ಅಣೆಕಟ್ಟೆ ನಿರ್ಮಾಣ ಆದರೆ ಬೆಂಗಳೂರಿಗೂ ಮತ್ತು ತಮಿಳುನಾಡಿಗೂ ನೀರು ಒದಗಿಸುವಂತಹ ಕೆಲಸ ಸುಲಲಿತವಾಗಿ ಆಗುತ್ತೆ. ಅಂದರೆ ಮಂಡ್ಯದಲ್ಲಿ ಇವತ್ತಾಗಲೇ KRSನ ಏನು CRWC ಒಂದು ಆದೇಶವನ್ನು ಕೊಟ್ಟಿದೆ. ಕಾವೇರಿ ನಿರ್ವಹಣಾ ಮಂಡಳಿಯಿಂದ ದಿನನಿತ್ಯ 12,000 ನೀರನ್ನು 17 TMC ಅವ್ರಿಗೆ 15 ದಿವಸ ಅವರಿಗೆ ನೀರನ್ನು ಕೊಡಬೇಕು ಅಂತೇಳಿ ಆದೇಶದ ವಿರುದ್ಧವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು, ಎಲ್ಲನಕ್ಕಿಂತ ಹೆಚ್ಚಾಗಿ ಕೆಲವು ಕನ್ನಡಪರ ಸಂಘಟನೆಗಳು, ರೈತರು ಕಾವೇರಿಯ ಈ ಒಂದು ವಿವಾದಾತ್ಮಕವಾಗಿ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ. ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರಲ್ಲ, ನೀವು ಮೇಕೆದಾಟು ಯೋಜನೆ ಪ್ರಾರಂಭಿಸಿದ್ರೆ ನಮ್ಗೆ 10 TMC ನೀರು ಉಳಿತೈತಲ್ಲ, ರೈತರಿಗೆ ಕೃಷಿಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇತ್ತಲ್ಲ, ಸಾಕಾರ ಆಗ್ತಿತ್ತಲ್ಲ. ಒಂದ್ ಕಡೆ ಬೆಳೆ ಇಲ್ಲ, ನಮ್ಗೆ ಬರಪಡಿತ ಪ್ರದೇಶ ಅಂತೇಳಿ ನಿಮ್ಮ ಸಚಿವರನ್ನೇ ಕಳಿಸ್ತಿದ್ರಿ. ಒಂದ್ ಕಡೆ ತಮಿಳುನಾಡಿಗೆ 10 TMC ನೀರು ಹೋಗ್ತಾ ಇದೆ, ಒಂದ್ ಕಡೆ ಬಂದ್ ಯಾಕೆ ಮಾಡ್ತೀವಿ ಅಂತೀರಿ. ಮೇಕೆದಾಟು ಮಾಡೋದು ಯಾವಾಗ? ಮೇಕೆದಾಟು ಯಾರಿಗೋಸ್ಕರ ಮಾಡಬೇಕಾಗಿದೆ? ಯಾಕೆ ಹೋರಾಟಗಾರರು ಜನ ಹೋರಾಟ ಮಾಡಬೇಕಾಗಿದೆ? ನೀವು 3 ವರ್ಷ ಅಧಿಕಾರದಲ್ಲಿದ್ರಿ, 3 ವರ್ಷ ಮುಖ್ಯಮಂತ್ರಿ ಆಗಿದ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ. ಈಗ ಎಲ್ಲ ಸರ್ವಪಕ್ಷ ಸಭೆ ಕರೆದು ಸದನ ನಡೀತಾ ಇದೆ. ಸದನದಲ್ಲಿ ತೀರ್ಮಾನ ಮಾಡಿ ಸರ್ವಾನುಮತದಿಂದ ಮೇಕೆದಾಟು ಯೋಜನೆ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಬ್ಬಿನಿಂದ ಹೋಗ್ಬೋದು, ಕಾವೇರಿಯಿಂದ ಹೋಗ್ಬೋದು, ಕಾವೇರಿ ಜಲನಯನ ಪ್ರದೇಶಗಳಿಂದ ಯಾವುದೇ ಕಾರಣಕ್ಕೂ ನೀರು ಹೋಗಿ ರೈತರಿಗೆ ಅನ್ಯಾಯ ಮಾಡಬೇಡಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀನಿ. APTV ಕನ್ನಡ ನಂಬರ್ 1.